ಸೊ ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಫಸ್ಟ್ ವ್ಲಾಗ್ ಯೂಟ್ಯೂಬಲ್ಲಿ, ಫಸ್ಟ್ ಎವರ್ ವ್ಲಾಗ್ ಆ್ಯಕ್ಚುಲಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಏನಪ್ಪ ಇವತ್ತಿನ ವ್ಲಾಗು ಅಂದರೆ ಲಾಸ್ಟ್ ಡೇ ಆಫ್ ಅವರ್ ಕಾಲೇಜ್ ಹೆಂಗಿರುತ್ತೆ ಅನ್ನೋದು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಸೊ ಲೆಟ್ಸ್ ಸಿ, ಹೋಪ್ ಇಟ್ ಗೋಸ್ ವೆರಿ ವೆಲ್. ಆ್ಯಂಡ್ ತುಂಬ ಬೇಜಾರಾಗ್ತಿದೆ ಲಾಸ್ಟ್ ಡೇ ಅಂತ ಅಂದ್ಬಿಟ್ಟು. ಸೊ ಲೆಟ್ಸ್ ಸಿ ಹೆಂಗಾಗುತ್ತೆ ಏನು ಅಂತ. ಆ್ಯಂಡ್ ಲಾಸ್ಟ್ ಎಕ್ಸಾಮ್ ಕೂಡ ಇವತ್ತೇನೆ. ಸೊ ಹೋಪ್ ಎವ್ರಿಥಿಂಗ್ ಗೋಸ್ ಸ್ಮೂತ್ಲಿ. ಸೊ ಈಗ ಟೈಮು 8:15, ಸೊ 8:17 ಸಮಥಿಂಗ್ ಇದೆ. ಸೊ ಹೋಗಿ ರೆಡಿ ಆಗಿಬಿಟ್ಟು ಬರ್ತೀನಿ, ಮತ್ತೆ ಸಿಗ್ತೀನಿ ರೆಡಿಯಾಗಿ. ಓಕೆ, ಬಾಯ್. ಸೊ ಗೈಸ್, ಸ್ನಾನ ಮಾಡಿ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. ಸೊ ಹೊಟ್ಟೆ ತುಂಬ ಹಸಿತಿದೆ. ಫಸ್ಟ್ ಹೋಗಿ ತಿನ್ಕೊಂಡು ರೆಡಿಯಾಗಿ ಆಮೇಲೆ ಸಿಗ್ತೀನಿ ನಿಮಗೆ. ಓಕೆನಾ, ಬಾಯ್. ಸೊ ಕಾಲೇಜ್ಗೆ ಹೊರಡಕ್ಕೆ ರೆಡಿಯಾಗಿದ್ದೀನಿ. ಹೋಗೋಣ ಬರ್ತೀನಿ ಅಂತ. ಓಕೆನಾ, ಸಿಗ್ತೀನಿ ಕಾಲೇಜಲ್ಲಿ. ಬಾಯ್. ನಮ್ಮ ಕಾಲೇಜ್ ಹೆಂಗಿದೆ? ಸೊ ನನ್ನ ಫ್ರೆಂಡ್ಸ್ ಅನ್ನಿಸ್ಕೊಂಡಿರೋರು. ಹೇಳು ಏನು ಇಂಟ್ರೊಡಕ್ಷನ್ ಹೇಳು. ಆಯ್ತು, ನಾನೇನು ಹೇಳಬೇಕು? ನಾನು ಇಂಟ್ರೊಡಕ್ಷನ್ ಕೊಟ್ಟಾಯ್ತು. ನಾನು ಇಂಟ್ರೊಡಕ್ಷನ್ ಕೊಟ್ಟಾಯ್ತು ಸ್ಟಾರ್ಟಿಂಗಲ್ಲೇ. ನೀನು ಹೇಳೀಗ. ಅವಳನ್ನ ತೋರಿಸ್ತಾ ಇದ್ದೀನಿ. ಝೂಮ್ ಆಗಿ ತೋರಿಸು. ಸ್ನ್ಯಾಪ್ಚಾಟ್. ಫಸ್ಟ್ ಟೈಮ್ ಲೀಲಾ ಹುಡುಗಿ ಥರ ರೆಡಿಯಾಗಿ ಬಂದಿರೋದು. ಚೂಡಿದಾರ್ ಹಾಕೊಂಡು ಜೀನ್ಸ್ ಹಾಕೊಂಡು ಎಕ್ಸಾಮ್ ಲಾಸ್ಟ್ ಡೇ ಅಂತ ಪಾಪ ಹುಡುಗಿ ಫುಲ್ ಖುಷಿ ಆಗ್ಬಿಟ್ಟು ಚೂಡಿದಾರ್ ಹಾಕೋ ಬಂದವಳೆ. ಪ್ರಪೋಸ್ ಮಾಡು ಭೂಮಿಕಾ, ಪ್ರಪೋಸ್ ಮಾಡು. ಯಾರ್ಲಿಲ್ಲ ನಿಮ್ಮ ಹುಡುಗ ಅಂತೆ. ನಮ್ಮ ಕಾಲೇಜಿನ ಬ್ಯಾಕ್ ಯಾರ್ಡ್ ಗಾರ್ಡನ್. ಇವಳು ಎಲ್ಲರೂ ಗೋಲ್ಡ್ ಹಾಕೊಂಡಿದ್ದೀರಾ, ನಾನು ಒಬ್ಳೆ ಗೋಲ್ಡ್ ಹಾಕೊಂಡಿಲ್ಲ ಅಂತ. ಹೇಳು ದೀಪ್ತಿಗೆ. ಏನು ದೀಪ್ತಿ ಪಾಪುನ ನವಂಬರ್ ಮಂತ್ ಎಂಡ್. ಕಾಲೇಜ್ ಲಾಸ್ಟ್ ಡೇ. ಸೊ ಎಲ್ಲರೂ ಕಾಲೇಜಿಗೆ ಬನ್ನಿ ಅಂತ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ರು. ಯಾವನೂ ಬಂದಿಲ್ಲ. ಇವಳು ಬೈಕೊಂಬಿದ್ದವಳೆ. ಹೇಳು, ಪರವಾಗಿಲ್ಲ. ಪರವಾಗಿಲ್ಲ, ಹೇಳು. ಅವಳು ಹೇಳ್ತಾಳೆ, ನೀನು ಹೇಳು. ಹೇಳು ಭೂಮಿಕಾ. ನನ್ನ ಯೂಟ್ಯೂಬ್ ಚಾನಲ್ ನಿಂದಲ್ಲ. ಹ್ಞೂ, ಹೇಳಾಯ್ತು. ಮುಂದಕ್ಕೆ ಮುಂದಕ್ಕೆ ಹೇಳು. ಇದು ನಮ್ಮ ಕಾಲೇಜ್ ಸ್ಟಾಫ್ ರೂಮು. ಈ ಬ್ಯಾಕ್ ಡೋರ್ ಬಂದು ನಮ್ಮ ಡಿಗ್ರಿ ಕ್ಲಾಸಸ್ಗೆ ಹೋಗೋದಕ್ಕೆ ಈ ಬ್ಯಾಕ್ ಡೋರು. ಇದು ನಮ್ಮ ಸ್ಟೂಡೆಂಟ್ಸ್ ಪ್ಲೇಸ್. ಇದ್ರೆ ಪ್ರಿನ್ಸಿಪಲ್ ರೂಮು, ಆಫೀಸ್ ರೂಮು ಎದುರುಗಡೆ ಇರೋದು. ಅಲ್ಲಿ
ಅಲ್ಲಿ ನೋಡಿ, ಇದು ಲೈಬ್ರರಿ, ಇದು ಪ್ರಿನ್ಸಿಪಲ್ ರೂಮ್, ಪಕ್ಕದಲ್ಲಿ ಆಫೀಸ್ ರೂಮ್, ಇಲ್ಲಿ ಪಕ್ಕದಲ್ಲಿ ಸ್ಟೆಪ್ಸ್ ಇದೆ. ಆ ಸ್ಟೆಪ್ಸ್ ಹತ್ಕೊಂಡೋದ್ರೆ PU ಕ್ಲಾಸಸ್. ಆ್ಯಂಡ್ ಇಲ್ಲಿ ಫಿಲ್ಟ್ರ್ ವಾಟ್ರ್ ಇದೆ, ಹ್ಯಾಂಡ್ ವಾಶ್ ಎಲ್ಲ ಇದೆ. ಎಲ್ಲ ಕುತ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ಗೋಸ್ಕರ ವೆಯ್ಟ್ ಮಾಡಿಕೊಂಡು. ಬಿದ್ದು ಓದ್ತಾ ಇರೋದು ಅಂದರೆ ಇದೆ. ಇಷ್ಟೊತ್ತು ಇಲ್ದಿರ ಇವಾಗ ಕುತ್ಕೊಂಡು ಓದ್ತವ್ರೆ. ಏನಮ್ಮ ಓದ್ತಾ ಇದ್ದೀರಾ? ನನ್ನ ಯೂಟ್ಯೂಬ್ ಚಾನಲ್ ಹಾಯ್ ಮಾಡು. ಬಾ ಹಾಯ್ ಮಾಡೆ. ಲಿಟ್ರಲಿ ಶಾಕ್ ಹೋಗಿದ್ರು, ಯಾಕಂದರೆ ನಾನು ಅವ್ರಿಗೆ ಹೇಳಿದ್ರೆ ಚಾನಲ್ ಓಪನ್ ಮಾಡ್ತಿದ್ದೀನಿ ಅಂತ. ತಿರ್ಗು ಲಾಕ್ ಹಾಕ್ತೀನಿ. ಬಾಯಲ್ಲಾಯ್ತು. ಬಾ ವಿದ್ಯಾ ಹಾಯ್ ಮಾಡು. ತಿರ್ಗು ಇಸ್ಕಾನ್ ಆಫ್ಟರ್ ಲಾಂಗ್ ಟೈಮ್. ಬಿಡೋದೇ ಇಲ್ಲ. ಹಾಯ್ ಹೇಳೆ ನನ್ನ ಯೂಟ್ಯೂಬ್ ಚಾನಲ್ಗೆ. ಹಿಡ್ಕೊ. ಏನು ಹೆಂಗಿದೆ ಇಸ್ಕಾನ್ ವ್ಯೂ ಮಾತ್ರ ಸೈಕಾಗಿದೆ. ಯಾರ್ಯಾರು ವಿಸಿಟ್ ಮಾಡಿಲ್ಲ ಪ್ಲೀಸ್ ಮಸ್ಟ್ ವಿಸಿಟ್ ಅಂತಲೇ ಹೇಳ್ತೀನಿ. ನೋಡಿ, ಫುಲ್ ಗ್ರೀನರಿ, ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಸೀರಿಯಸ್ ಆಗಿ ನೋಡಿ. ನೋಡಿ ವ್ಯೂ ಇಲ್ಲಿಂದ ನೋಡಿ ಇಸ್ಕೊಂಡು ಕಾಣಿಸುತ್ತೆ. ಇರಿ, ಅದಕ್ಕೆ ಈಗಲೇ ಮಾಡ್ತಾ ಇರೋದು, ಒಳಗೆ ಬಿಡಲ್ಲ. ಆ್ಯಂಡ್ ಫೋನ್ಸ್ ಎಲ್ಲ ಅಲೋ ಮಾಡೋಂಗಿಲ್ಲ, ಒಳಗೆ ಅಲೋ ಮಾಡಲ್ಲ. ಸೊ ಹುಷಾರಾಗಿರಿ. ನೋಡಿ, ಇಲ್ಲಿಂದ ಮೆಟ್ರೋ ಸ್ಟೇಷನ್ಗೆ ಹತ್ತಿರ, ಬಸ್ ಸ್ಟಾಪ್ಗೂ ಹತ್ತಿರ ಇಸ್ಕಾನ್. ಸೊ ಮಸ್ಟ್ ಪ್ಲೀಸ್ ವಿಸಿಟ್ ಮಾಡಿ. ಸಖತ್ತಾಗಿದೆ ಒಳಗೆ ಮಾತ್ರ. ನೋಡಿ, ದರ್ಶನ ಮಾಡ್ಕೊಂಡು ಸಿಗ್ತೀವಿ. ಸೊ ಗೈಸ್, ಇಲ್ಲಿ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅನ್ನೋ ಮಂತ್ರನ ರಿಪೀಟ್ ಮಾಡಬೇಕು. 108 ಸ್ಟೆಪ್ಸ್ ಕರೆಕ್ಟ್ ಆಗಿದೆ. ಸೊ ಅದನ್ನು ಆ ಸ್ಟೆಪ್ಸಲ್ಲಿ ರಿಪೀಟ್ ಮಾಡ್ತಾ ಹೋಗ್ಬೇಕು. ಕೇಳಿಸ್ಕೊಂಡು ಅವ್ರು ಮಾಡ್ತಿದ್ರು. ಎಕ್ಸಿಟ್ ಟೈಮಲ್ಲಿ ವಾಟರ್ ಫಾಲ್ಸ್ ಕಾಣಿಸುತ್ತೆ. ಆ್ಯಂಡ್ ವ್ಯೂ ಸೈಕ್. ಈವ್ನಿಂಗ್ ವ್ಯೂ ಮಸ್ತಾಗಿದೆ ನೋಡಿ. ಈವ್ನಿಂಗ್ ವ್ಯೂ ಏನು ಸಕ್ಕತ್ತಾಗಿದೆ. ದರ್ಶನ ಎಲ್ಲ ಮುಗೀತು, ಪ್ರಸಾದ ತಿಂದಿದ್ದಾಯಿತು, ಹೊರಡ್ತಾ ಇದ್ದೀವಿ. ಅನ್ನಪ್ರಸಾದಂ ರೆಸ್ಟೋರೆಂಟ್, ಅದು ಫ್ರೀ ಊಟ ಏನಲ್ಲ. ಆ್ಯಂಡ್ ಬ್ಯಾಕ್ ರಿಟರ್ನ್ ಟು ಹೋಮ್. ಮನೆಗೆ ಹೋಗಿ ಸಿಗ್ತೀನಿ. ಬಾಯ್ ಬಾಯ್. ಸೊ ಗೈಸ್, ತುಂಬ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅಲ್ಲಲ್ಲಿ ಸ್ವಲ್ಪ ಇವತ್ತಿನ ವ್ಲಾಗ್ ಮಾಡಿದ್ದೀನಿ. ಸೊ ಆ್ಯಂಡ್ ಲಿಟ್ರಲಿ ಇಸ್ಕಾನ್ ಟೆಂಪಲ್ ಮುಗಿಸ್ಕೊಂಡು ಬಸ್ಸಿಗೆ ಕಾಯ್ಕೊಂಡು, ಆ ಬಸ್ ಸಿಗದೆ 3 ಬಸ್ ಕ್ಯಾಚ್ ಮಾಡಿಕೊಂಡು ಮನೆಗೆ ಬರೋಷ್ಟೊತ್ತಿಗೆ ಲಿಟ್ರಲಿ 8:45 ಆಗೋಯ್ತು.
ಯಪ್ಪ ಸುಸ್ತಾಗೋಗಿದೆ ಇವತ್ತು. ಎಕ್ಸಾಮ್ ಹಾಲಲ್ಲಿ ಅಂದರೆ ಲೈಕ್ ರಿಜಿಸ್ಟರ್ ನಂಬರ್ ಎಲ್ಲ ಕೊಡ್ತಾರೆ, ಬೆಂಚ್ ಮೇಲೆಲ್ಲ ಬರೀತಾರಲ್ಲ. ಸೊ ಲಾಸ್ಟ್ ಎಕ್ಸಾಮಲ್ಲೂ ಅದಿರಲಿಲ್ಲ, ರಿಜಿಸ್ಟರ್ ನಂಬರ್ ಬೆಂಚಸ್ ಮೇಲೆ ಬರ್ದಿರಲಿಲ್ಲ, ಅದೊಂದು ಪ್ರಾಬ್ಲಮ್ ಆಗಿತ್ತು. ಆ್ಯಂಡ್ ಈ ಎಕ್ಸಾಮಲ್ಲೂ ಹಾಗೆ ಪ್ರಾಬ್ಲಮ್ ಆಗಿದೆ, ರಿಜಿಸ್ಟರ್ ನಂಬರ್ಸ್ ಏನೂ ಬರ್ದಿಲ್ಲ ಬೆಂಚ್ ಮೇಲೆ. ಆ್ಯಂಡ್ ಅದು ಎಕ್ಸಾಮ್ ಟೆನ್ಷನಲ್ಲಿ ಅಲ್ಲೊಂದು ಹೋಯಿತು ಟೈಮ್, 1/2 ಅವರ್ ಹೆಚ್ಚು ಕಮ್ಮಿ ಆಯಿತು. ಎಕ್ಸಾಮ್ ಬರೆಯೋಷ್ಟೊತ್ತಿಗೆ 5:30 ಮುಗೀತು. ಅಲ್ಲಿಂದ ಇಸ್ಕೊಂಡು ಹೋಗಿ ಬಂದು ಎಲ್ಲ ಮುಗಿಸ್ಕೊಂಡು ಗಜಬೀಜ ಮಾಡಿಕೊಂಡು ಆ್ಯಂಡ್ ಮನೆಗೆ ಬರೋಷ್ಟೊತ್ತಿಗೆ 8:45. ಆ್ಯಂಡ್ ಸ್ವಲ್ಪ ಫ್ರೆಶ್ ಆಗಿ ಈಗ ಆಗಬೇಕು, ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಫ್ರೆಶ್ ಅಪ್ ಆಗಿ ಊಟ ಮಾಡಿ ಹಚ್ಚಳೋದು ಅಷ್ಟೇ ಇವತ್ತಿನ ಡೇ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಾಮೆಂಟ್ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡ್ರೆ ನಾನು ಫಸ್ಟ್ ನಾನು ಅಪ್ಲೋಡ್ ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್, ಸಪೋರ್ಟ್ ಮಾಡಿ. ಓಕೆ ಅಷ್ಟೇ, ಇನ್ನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು, ಬಾಯ್.